ಪಕ್ಕದಲ್ಲೇ ಅಡುಗೆ ಮನೆ ಅದರ ಪಕ್ಕದ ಕಾಮನ್ ಆಗಿ ಎಲ್ಲ ನೋಡೋದು ಡೈನಿಂಗು ಊಟ ಮಾಡೋಕ್ಕೆ ಅಂತ. ಬಟ್ ನೀವು ಸಿಸ್ಟಮ್ ಇಟ್ಕೊಂಡು ಓದೋಕ್ಕೆ ಟೇಬಲ್ ಹಾಕೊಂಡಿದ್ದೀರಾ, ಏನಾಗಲ್ವ ಇದು, ಎಫೆಕ್ಟ್ ಆಗಲ್ವ ಇದು ಅಂತ? ನೋಡಿ, ಯಾವಾಗಲೂ ನಾನು ಯಾವಾಗ ಏನು ಹೇಳ್ತೀನಿ ಅಂದರೆ, ಜಾಗವನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಮತ್ತೆ ನಾವು ಇಡೀ ಮನೆ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು, ಪ್ರತಿ ಒಂದು ಕಲರ್ ಕೂಡ ಝೋನ್ ಕಲರ್ನ ಯೂಸ್ ಮಾಡಿದ್ದೀವಿ ನಾವು ಅಲ್ವಾ. ಎರಡು ಕಾರಣಗಳು ನೋಡಿ. ನನ್ನ ಎಕ್ಸಾಂಪಲ್, ಮನೆ ಹೆಣ್ಮಕ್ಳು ಅಡಿಗೆ ಮಾಡ್ತಾ ಇದ್ರೆ ಇಲ್ಲಿ ಮಕ್ಕಳು ಓದ್ತಾ ಇದ್ರೆ ಅವರು ನೋಡ್ಕೊಳಕ್ ಹತ್ರ ಆಗುತ್ತೆ, ಪಾಯಿಂಟ್ ನಂಬರ್ 1. ಮತ್ತೆ ನಾವು ಇಲ್ಲಿ ಕೌಂಟರ್ ಮಾಡಿರೋದ್ರಿಂದ ಬೆಳಿಗ್ಗೆ ಹೊತ್ತು ಇಲ್ಲಿ ಅವರು ಬ್ರೇಕ್ಫಾಸ್ಟ್ ಮಾಡಕ್ ಅನುಕೂಲ ಆಯ್ತು. ಡೈನಿಂಗ್ ಏರಿಯಾನ ನಾವು ವೇಸ್ಟ್ ಮಾಡಲಿಲ್ಲ. ಜೊತೆಗೆ ನಾವು ಯಾವಾಗಲೂ ಓದುವಾಗ ಉತ್ತರಾಭಿಮುಖವಾಗಿ ಓದಬೇಕು ಅಂತ ಕರಿತೀವಿ ನಾವು. ನಾವೀಗ ಈಸ್ಟ್ ಝೋನ್ ಅಲ್ಲಿ ಇದೀವಿ, ಅಂದ್ರೆ ಪೂರ್ವ, ಎಕ್ಸಾಕ್ಟ್ ಮನೆಯ ಪೂರ್ವ ಭಾಗದಲ್ಲಿ ಇದೀವಿ. ಪೂರ್ವ, ಈಶಾನ್ಯ, ಪಶ್ಚಿಮದಲ್ಲಿ ಮಕ್ಕಳು ಓದಬೇಕು ಅಂತ. ಅದಕ್ಕೆ ಪೂರ್ವದಲ್ಲಿ ಉತ್ತರಾಭಿಮುಖವಾಗಿ ಸ್ಟಡಿ ಏರಿಯಾನ ಮಾಡಿದ್ದೀವಿ. ಈಗ ಎಕ್ಸಾಂಪಲ್ ಇಲ್ಲಿ ಅವ್ರಿಗೆ ಏನಾದ್ರು ಬೇಕು ಅಂತಂದ್ರೆ ನೋಟಿಸ್ ಬೋರ್ಡ್ ತರ ಯೂಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಏನಾದ್ರು ಬರ್ಕೋಬೇಕು ಅಂದ್ರೆ ಅವರು ಬರ್ಕೊಳಕ್ಕಾಗಬೇಕು. ಮತ್ತೆ ಪೂರ್ವಾಭಿಮುಖವಾಗಿ ಓದಬೇಕು ಅಥವಾ ಉತ್ತರಾಭಿಮುಖವಾಗಿ ಓದಬೇಕು. ಮತ್ತೆ ನೀವು ಬಳಸಿರೋ ಬಣ್ಣವನ್ನು ಅಬ್ಸರ್ವ್ ಮಾಡಿ. ವೈಟ್ ಬಿಟ್ಟು ನಾನು ಬೇರೆ ಯಾವ ಬಣ್ಣನೂ ಬಳಸಿಲ್ಲ. ಆಲ್ಮೋಸ್ಟ್ ಮನೆ ಪೂರ್ತಿ ಇದೆ. ಏನಕ್ಕೆ ಅಂದ್ರೆ ಮಕ್ಕಳು ಓದುವಾಗ ಅವ್ರಿಗೆ ಕಾಮ್ ಆಗಿರ್ಬೇಕು. ಅವ್ರಿಗೆ ಮಲ್ಟಿ ಕಲರ್ ಯೂಸ್ ಮಾಡೋದ್ರಿಂದ ಬ್ಲೂ, ಎಕ್ಸ್ಪೆಷಲಿ ಯಾವುದೇ ರೂಮಲ್ಲಿ ಮಕ್ಕಳು ಇರುವಂತ ರೂಮಲ್ಲಿ ಬ್ಲೂನ ಬಳಸಬೇಡಿ. ಯಾಕಂದ್ರೆ ಅದು ಜಡತ್ವದ ಸಂಕೇತ, ನಿದ್ರೆಯನ್ನ ಜಾಸ್ತಿ ಮಾಡುತ್ತೆ, ಸೋಂಬೇರಿತನವನ್ನ ಜಾಸ್ತಿ ಮಾಡುತ್ತೆ. ಬ್ರೌನ್ ಕಲರ್ ಗಳನ್ನ ಬಳಸಬೇಡಿ, ರಾಹು ತತ್ವ, ಚಂಚಲತೆ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಇಶ್ಯೂಸ್ ಬರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಮಕ್ಕಳು ನಮ್ಮ ಸರ್ಕಲ್ ಅಲ್ಲೇ ನಮ್ಮ ಸುತ್ತ ಇರಬೇಕು. ನಮ್ಮ ಬ್ರೀತಿಂಗ್ ಸ್ಪೇಸ್ ಅಲ್ಲಿ ಮಕ್ಕಳು ಓಡಾಡಬೇಕು ಅಂತ ನಾವು ಹೇಳ್ತೀವಿ. ಅದರಿಂದ ನನ್ನ ಮಗಳಿಗೆ ಪೂರ್ವದ ಉತ್ತರಾಭಿಮುಖವಾಗಿ ನಾವು ಸ್ಟಡಿ ಟೇಬಲ್ನ ಮಾಡ್ಕೊಟ್ಟಿದ್ವಿ. ಅವಳು ಇಲ್ಲಿ ಓದ್ಕೋತಾ ಇರ್ತಾಳೆ, ಅವ್ರ ಅಮ್ಮನ ಕೂಡ ಇಲ್ಲೇ ಇರೋದ್ರಿಂದ ಅಡಿಗೆ ಮನೆಯಲ್ಲಿ ಅವ್ರನ್ನ ನೋಡ್ಕೊಳ್ಳೋಕೆ, ಓದಿಸ್ಲಿಕ್ಕೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಝೋನ್ ಕಲರ್, ಯಾವಾಗ್ಲೂ ಇಲ್ಲಿ ನಾವು ಗ್ರೀನ್ ಕಲರ್ನ ಬಳಸಬೇಕು. ಯಾವುದೇ ಕಾರಣಕ್ಕೂ ಈ ಪೂರ್ವ ದಿಕ್ಕಿನಲ್ಲಿ ಲೈಟ್ ಗ್ರೀನ್ ತುಂಬಾ ಒಳ್ಳೇದು. ಅಕಸ್ಮಾತ್ ನೀವು ಪೂರ್ವದಲ್ಲಿ ಏನಾದ್ರು ಡೈನಿಂಗ್ ಟೇಬಲ್ ಮಾಡಿದೀರಾ ಅಂದ್ರೆ ಲೈಟ್ ಗ್ರೀನ್ ಕಲರ್ ಪೇಂಟ್ ಮಾಡಿಸಿ, ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಅಥವಾ ಒಂದು ಮೆಟಲ್ದು ಸೂರ್ಯ ಉದಯಿಸ್ತಾ ಇರುವಂತಹ ಒಂದು ಚಿತ್ರವನ್ನ ಹಾಕಿ, ತುಂಬಾ ಒಳ್ಳೇದು. ಜೊತೆಗೆ ನಾವು ಇಲ್ಲಿ ಫ್ಯಾಮಿಲಿ ಫೋಟೋ ಹಾಕಿದೀವಿ, ನೀವು ಅಬ್ಸರ್ವ್ ಮಾಡ್ಬೇಕು. ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಸೂರ್ಯ ಉದಯ ಆಗುವಂತಹ ದಿಕ್ಕು ಅಂದ್ರೆ ಪೂರ್ವದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಮ್ಮ ಇಡೀ ಫ್ಯಾಮಿಲಿ ಫೋಟೋವನ್ನ ಹಾಕಬೇಕು. ಅವಾಗ ಸಂಬಂಧಗಳು ಗಟ್ಟಿಯಾಗತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಪಶ್ಚಿಮ ದಿಕ್ಕಿನಲ್ಲಿ ಫೋಟೋಗಳನ್ನ ಹಾಕಬಾರ್ದು. ಇದು ಗೊತ್ತಿರ್ಲಿ, ಮುಳುಗುತ್ತೆ ಅಂದ್ರೆ ಸಂಬಂಧಗಳು ಮುಳುಗೋಗ್ಬಿಡ್ತದೆ ಅಂತ, ಸಂಬಂಧಗಳು ಹಾಳಾಗ್ತದೆ. ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಫೋಟೋವನ್ನ ಪೂರ್ವದಲ್ಲಿ ಹಾಕೋದ್ರಿಂದ ನಿಮ್ಮ ಬಾಂಡಿಂಗ್ ಜಾಸ್ತಿ ಆಗುತ್ತೆ, ಸಂಬಂಧಗಳು ಜಾಸ್ತಿ ಆಗುತ್ತೆ. ಒಳ್ಳೆ ನೀವು ಹೇಳಿದ್ರೆ ಉತ್ತರ ಕುತ್ಕೊಂಡು ಓದ್ಬೇಕು ಮಕ್ಕಳು ಅಂತ ಕೆಲವರು ನೋಡಿರ್ಬೋದು. ನೀವು ಹೇಳಿದಾಗ ಕಾಮೆಂಟ್ಸ್ ಹಾಕೋರು ಇರ್ತಾರೆ, ಆಗಿನ ಕಾಲದಲ್ಲಿ ಹಂಗೆ ಓದ್ತಾ ಇದ್ರ, ವಿಶೇಷ ಬೀದಿಗೆ ಲೈಟ್ ಕಂಬ ಕೂತ್ಕೊಂಡು ಓದ್ತಾ ಇದ್ರು, ಅವ್ರು ಹಂಗೆ ಓದ್ತಿದ್ರು ಕೇಳ್ತಾರೆ. ಇದಕ್ಕೆಲ್ಲ ಏನು ಉತ್ತರ ಕೊಡ್ತಾರೆ ನೀವು? ಕರೆಕ್ಟ್. ಬೀದಿಲಿ ಕೂತ್ಕೊಂಡು ಓದುವಾಗ ನಿಮ್ಗೆ ವೆಂಟಿಲೇಷನ್, ಗಾಳಿ ಬೆಳಕು ಚೆನ್ನಾಗಿತ್ತು, ಅದರಿಂದ ಚೆನ್ನಾಗಾದ್ರು. ಜೊತೆಗೆ ಇಲ್ಲಿ 3 ವಿಚಾರ ತಿಳ್ಕೊಬೇಕು ಸರ್. ಒಂದು ಹೆವೆನ್ ಲೆಕ್, ದೇವರ ನಿರ್ಣಯ. ಎರಡನೇದು ಮ್ಯಾನ್ ಲೆಕ್, ನಾವು ತೆಗೆದುಕೊಳ್ಳುವಂತ ನಿರ್ಧಾರನ ದೇವರು ನಮಗೆ ಬಿಟ್ಟಿದ್ದಾನೆ. ಇನ್ನೊಂದು ಬಂದು ಎನ್ವೈರನ್ಮೆಂಟ್, ವಾತಾವರಣ ಹೇಗಿದೆ ಅಂತ. ಅವ್ರದ್ದು ಟ್ಯಾಲೆಂಟ್ ಏನೇ ಇರಲಿ, ವಾತಾವರಣದಿಂದ ಮಕ್ಕಳು ಕೇಳ್ತಾರೆ, ಅಥವಾ ವಾತಾವರಣದಿಂದ ನೀವು ಕೂಡ ಬ್ಯಾಡ್ ಹ್ಯಾಬಿಟ್ಸ್ ನ ಕಲಿಬಹುದು. ಕರೆಕ್ಟಾ? ಅದರಿಂದ ವಾತಾವರಣ ಚೆನ್ನಾಗಿರ್ಬೇಕು. ನಾವಿಲ್ಲಿ ಮಾಡ್ತಾ ಇರೋದು, ಮನೆ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಒಂದು ಯಂತ್ರದ ತರ ಕೆಲಸ ಮಾಡುತ್ತೆ. ಮನೆ ಪಾಸಿಟಿವ್ ಎನರ್ಜಿ ಧನಾತ್ಮಕವಾಗಿದ್ದಾಗ ಅಲ್ಲಿರೋರು ಕೂಡ ಧನಾತ್ಮಕವಾಗಿ ಇರ್ತಾರೆ. ಮನೆ ನೆಗೆಟಿವ್ ಆಗಿದ್ರೆ, ನೀವು ಜಗಳನೇ ಆಡ್ತಾ ಇದ್ರೆ, ಡೈಲಿ ಡ್ರಿಂಕ್ಸ್ ಮಾಡ್ಕೊಂಡು ಕೂತಿದ್ರೆ, ಗಲಾಟೆ ಮಾಡ್ಕೊಂಡು ಕೂತಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ. ಅದರಿಂದ ನಾವು ಮನೆಯನ್ನ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ, ಧನಾತ್ಮಕವಾದಂತಹ ಎನರ್ಜಿಯನ್ನು ಸೃಷ್ಟಿ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳ ಅಭಿವೃದ್ಧಿ ಖಂಡಿತವಾಗಿಯೂ ಆಗುತ್ತೆ. ಮಕ್ಕಳು ಅಂತಾನೆ ಅಲ್ಲ, ಫ್ಯಾಮಿಲಿ ಅಭಿವೃದ್ಧಿನೂ ಆಗುತ್ತೆ. ಪೂರ್ವದಲ್ಲಿ ನೋಡಿ ಒಂದು ದೊಡ್ಡ ಕಿಟಕಿ ಕೊಟ್ಟಿದ್ದೀವಿ ನಾವು, ವೆಂಟಿಲೇಷನ್ ಸ್ಪೇಸ್, ಗಾಳಿ ಬೆಳಕು ಪೂರ್ವದಿಂದ ಬರಬೇಕು. ಇದರಿಂದ ಮನೆ ಅಭಿವೃದ್ಧಿ ಆಗುತ್ತೆ. ಆರೋಗ್ಯವನ್ನು ಕೊಡುವಂತ ದಿಕ್ಕು ಪೂರ್ವ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮತ್ತೆ ಈ ಪೂರ್ವದಲ್ಲಿ ಯಾವುದೇ ಕಾರಣಕ್ಕೂ ನೀವು ಗ್ರೇ ಕಲರ್ ಪೇಂಟ್ ಮಾಡಿಸಬಾರ್ದು. ಮತ್ತೆ ಪೂರ್ವವನ್ನ ಫುಲ್ ಕಾಂಪೌಂಡ್ ಲೆವೆಲ್ ಒತ್ತಿಸಿ ವೆಂಟಿಲೇಷನ್ ಇಲ್ದಿರೋ ತರ ಮಾಡಬಾರ್ದು. ಮತ್ತೆ ಪೂರ್ವದಲ್ಲಿ ಟೆನಿ ಕಾಸ್ಟ್ ಒಂದು ಕಿಟಕಿ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಮನೆಯಲ್ಲಿ ನೀವು ವಾಸ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು. ಬೇರೆ ಇನ್ನೇನ್ ಮಾಡಬೇಕು ಪೂರ್ವಕ್ಕೆ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಪೂರ್ವದಲ್ಲಿ ಡೈನಿಂಗ್ ಹಾಲ್ ಇರ್ಬೋದು, ತುಂಬಾ ಒಳ್ಳೇದು. ಜೊತೆಗೆ ಸ್ಟಡಿ ಟೇಬಲ್ ನ ನೀವು ಮಾಡ್ಕೋಬಹುದು. ಆಪ್ಷನಲ್ ಆಗಿ ನಾವೇನ್ ಹೇಳ್ತೀವಿ, ಪೂರ್ವದಲ್ಲಿ ಸ್ನಾನದ ಮನೆ ಕೂಡ ಮಾಡ್ಕೋಬಹುದು, ಆದ್ರೆ ಟಾಯ್ಲೆಟ್ ಮಾಡಬಾರ್ದು. ಮತ್ತೆ ಗ್ರೇ ಕಲರ್ ಬಳಸಬಾರ್ದು, ಹಳದಿ ಬಣ್ಣ ಬಳಸಬಾರ್ದು. ಇದಿಷ್ಟನ್ನ ನೀವು ನೋಡ್ಕೊಳ್ಳಿ. ಮತ್ತೆ ಪೂರ್ವದಲ್ಲಿ ನೀವು ಯಾವಾಗ್ಲೂ ಫ್ಯಾಮಿಲಿ ಫೋಟೋವನ್ನ ಹಾಕ್ಬೇಕು. ಇದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಮನೆ ಕಾಮ್ ಅನ್ನಿಸ್ತಾ ಇದೆಯಲ್ವಾ? ತುಂಬಾ ಕಾಮ್ ಅನ್ನಿಸ್ತಾ ಇದೆ. ಮತ್ತೆ ನಾವ್ ಹೇಳೋದು ಅಷ್ಟೇ ಅಲ್ಲ,
ತುಂಬಾ ಜನ ಹೇಳ್ತಾರೆ ಸರ್ ನೀವ್ ಹೇಳೋದು ತುಂಬಾ ಈಸಿ ಸರ್, ಅದನ್ನ ಮಾಡೋದು ತುಂಬಾ ಕಷ್ಟ ಸರ್. ನನಗೂ ಅದೇ ಅನಿಸ್ತಾ ಇದೆ. ನೀವ್ ಮಾತಾಡ್ತಿದ್ರೆ ನನಗೆ ನಮ್ಮನೆ ನೆನಪಾಗ್ತಾ ಇದೆ, ಸಾವಿರ ಯೋಚನೆ ಓಡ್ತಾ ಐತೆ, ನೀವ್ ಹೇಳೋದೆಲ್ಲ ಮಾಡ್ಬೋದಾ ನಾವು ಅಂತ. ಆದ್ರೆ ನಿಮ್ಗೆ ನಾನು ಪ್ರೂಫ್ ಕೊಡ್ತಾ ಇದ್ದೀನಿ, ಮಾಡಿದೀವಿ ನಾವಿಲ್ಲಿ. ಹೌದು ಆಯ್ತಾ, ಯಾವುದು ನೆಗೆಟಿವ್ ಬಣ್ಣಗಳನ್ನ ಉಪಯೋಗಿಸಿಲ್ಲ. ನೋಡಿ ಇಲ್ಲಿ ಬಳಸಿರೋ ವುಡ್ಗೂ ಕೂಡ ಕಾರಣ ಇದೆ. ಇದು ಸೌತ್ ಝೋನ್, ಇದು ದಕ್ಷಿಣ ದಿಕ್ಕಿದು. ಈ ದಕ್ಷಿಣ ದಿಕ್ಕಿನಲ್ಲಿ ಮರ ಬೆಂಕಿಯನ್ನು ಉತ್ಪತ್ತಿ ಮಾಡುತ್ತೆ ಅಂತ, ಅದಕ್ಕೆ ನಾವು ಇಡೀ ಮನೆಯ ದಕ್ಷಿಣ ಝೋನ್ ಏನಿದೆ ಫುಲ್ ವುಡ್ಡನ್ನ ಬಳಸಿದೀವಿ. ಹಾಲಲ್ಲೂ ದಕ್ಷಿಣದಲ್ಲಿ ವುಡ್ಡನ್ನೇ ಬಳಸಿದೀವಿ. ತುಂಬಾ ಜನ ಏನನ್ಕಂದ್ರೆ ಇಂಟೀರಿಯರ್ ಕ್ಲಾಡಿಂಗ್ಗೋಸ್ಕರ ಬಳಸೋರೆ ಅಂತ. ಇಲ್ಲ, ಅದು ಕೂಡ ದಿಕ್ಕಿನ ಪ್ರಕಾರ ನಾನು ನಾರ್ತ್ ಅಲ್ಲಿ ಬಳಸ್ಬೋದಿತ್ತು, ಬರ್ಸಿಲ್ಲ, ಸೌತ್ ಅಲ್ಲಿ ಮಾತ್ರ ಬಳಸಿದೀನಿ. ಯಾಕೆ ಅಂತಂದ್ರೆ 5 ಎಲಿಮೆಂಟ್ ಝೋನ್ ಅಲ್ಲಿ ವುಡ್ ಅನ್ನ ಇಟ್ಟಾಗ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ. ಫೈನಾನ್ಷಿಯಲಿ ಇರ್ಬೋದು, ನೇಮ್ ಫೇಮ್ ಇರ್ಬೋದು, ಆಸ್ತಿ ಇರ್ಬೋದು, ಗಳಿಕೆ ಇರ್ಬೋದು, ಎಲ್ಲವನ್ನ ಅದು ಜಾಸ್ತಿ ಮಾಡ್ಕೊಡುತ್ತೆ.